press the bell icon on the YouTube app and never miss another update. ಹಲೋ, ಅಭ್ಯಾಸ 2.2ರಲ್ಲಿ ನೆಕ್ಸ್ಟ್ ಅಭ್ಯಾಸ 2.2. ಅಭ್ಯಾಸ 2.2ರಲ್ಲಿ ಮೊದಲನೇದು ಚಿತ್ರದಲ್ಲಿ DE ಸಮಾಂತರ BC ಆದರೆ ಫಸ್ಟ್ ಒನ್ EC, ಸೆಕೆಂಡ್ ಒನ್ AD ಕಂಡುಹಿಡಿಯಿರಿ. ಚಿತ್ರದಲ್ಲಿ ರಫ್ ಅಳತೆ ಹಾಕ್ಕೊಳ್ರಿ. A, B, C ಇದ್ಯಾವುದು DE 1.5, 1, ಇದು 3, ಇದು EC ಅನ್ನು ನಾವು ಕಂಡುಹಿಡಿಬೇಕು. ಇದು ಲೆಕ್ಕ ಇರೋದು ಯಾತ್ರ ಮೇಲೆ? ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ಮೇಲೆ ಲೆಕ್ಕ ಇರೋದು. ಅವರು ಕೊಟ್ಟಿದ್ದಾರೆ AD ಎಷ್ಟು ಕೊಟ್ಟಿದ್ದಾರೆ? 1.5, DB ಎಷ್ಟು ಕೊಟ್ಟಿದ್ದಾರೆ? 3, AE ಎಷ್ಟು ಕೊಟ್ಟಿದ್ದಾರೆ? 1, EC ಎಷ್ಟು ಅಂತ ನಾವೇನು ಮಾಡಬೇಕು? ಕಂಡುಹಿಡಿಬೇಕಾದ್ರೆ ನಿಮಗೆ ಇದು ಮೂಲ ಸಮಾನುಪಾತತೆಯ ಪ್ರಮೇಯ ಆಗಿರೋದ್ರಿಂದ ನೀವು ರೇಷಿಯೋ ಹಾಕ್ಕೊಳ್ರಿ. DE ಸಮಾಂತರ BC ಆಗಿರೋದ್ರಿಂದ ಈ ಬಾಹುವನ್ನು ಬಿಟ್ಟು ಉಳಿದಿರೋ ಎರಡು ಬಾಹುಗೆ ಏನು ಹಾಕ್ಬೇಕು? ನಾನು ಅನುಪಾತ ಹಾಕಬೇಕು. ಆದ್ದರಿಂದ AD/DB is equal to AE/EC. AD ಎಷ್ಟು ಕೊಟ್ಟಿದ್ದಾರೆ? 1.5 ಡಿವೈಡೆಡ್ ಬೈ DB ಅಂದರೆ ಎಷ್ಟು? 3 ಇಸ್ ಈಕ್ವಲ್ ಟು AE ಅಂದರೆ ಎಷ್ಟು? 1. EC ನನಗೆ ಗೊತ್ತಿಲ್ಲ. ಆದ್ದರಿಂದ EC ಈಕ್ವಲ್ಸ್ ಅಂದರೆ ಏನು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ನಾವು. EC ಇಂಟು 1.5 ಇಸ್ ಈಕ್ವಲ್ ಟು 3 ಇಂಟು 1. therefore EC ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 1.5. ಇಲ್ಲಿ ಪಾಯಿಂಟ್ ಇದೆ. ಪಾಯಿಂಟನ್ನು ತೆಗೆದಾಗ 10 ಏನಾಗುತ್ತೆ? ಮೇಲೆ ಹೋಗುತ್ತೆ. ಆದ್ದರಿಂದ 30 ಡಿವೈಡೆಡ್ ಬೈ 15. 15 2 ಎಷ್ಟು? 30. ಎಷ್ಟು ಬರುತ್ತೆ ಉತ್ತರ ನಮಗೆ? 2 ಸೆಂಟಿಮೀಟರ್ ಬರುತ್ತೆ. 2 ಸೆಂಟಿಮೀಟರ್ ಬರುತ್ತೆ. ಆದ್ದರಿಂದ ನಾವು ಇಲ್ಲಿ 2 ಹಾಕಿ ಕ್ರಾಸ್ ಚೆಕ್ ಮಾಡಿದ್ರು ನನಗೆ ಅನುಪಾತ ಏನಾಗಬೇಕು? ಸೇಮ್ ಬರಬೇಕು. AD/DB ಇಸ್ ಈಕ್ವಲ್ ಟು AE/EC. ಎಕ್ಸಾಮಲ್ಲಿ 1 ಮಾರ್ಕ್ಸಿಗೆ ಕೇಳ್ತಾರೆ. ನೀವು ಅಲ್ಲಿ ಕ್ರಾಸ್ ಚೆಕ್ ಮಾಡಿ ನೀವು ನೋಡ್ಕೋಬೋದು ಸರಿನಾ ತಪ್ಪಾ ಅಂತ. ಇದು ಮೊದಲನೇದು. ನೆಕ್ಸ್ಟು ಎರಡನೇ ಚಿತ್ರ. ಎರಡನೇ ಚಿತ್ರದಲ್ಲಿ A, B, C, BE 7.2, 1.8, 5.4. ಈಗ ನಾವು ರೇಷಿಯೋ ಹಾಕಿದಾಗ ಏನಾಗುತ್ತೆ? AD/DB, ಈ BE ಅಂತಕ್ಕಂಥದ್ದು BCಗೆ ಏನಾಗಿದೆ? ಇಲ್ಲಿ ಸಮಾನಾಂತರ ಆಗಿದೆ. ಆದ್ದರಿಂದ ಅನುಪಾತ ಹಾಕಿದಾಗ AB/ ಇಲ್ಲಿ ಯಾವ ಅಕ್ಷರ ಇದೆ? D ಇದೆ. ಸಾರಿ, ಇಲ್ಲಿ ಯಾವ ಅಕ್ಷರ ಇದೆ? D ಇದೆ. AD/DB is equal to AE/EC. ಇವಾಗ AD ಅಳತೆ ಎಷ್ಟಿದೆ ಗೊತ್ತಿಲ್ಲ ನನಗೆ. ADಗೆ AD ಹಾಗೆ ಇಟ್ಕೊಳ್ರಿ. DB ಎಷ್ಟಿದೆ? 7.2 ಇಸ್ ಈಕ್ವಲ್ ಟು AE ಎಷ್ಟಿದೆ?
1.8 ಡಿವೈಡೆಡ್ ಬೈ ಇ ಸಿ ಎಷ್ಟಿದೆ 5.4. ಇವಾಗ ಈಕ್ವಲ್ಸ್ ಅಂದರೆ ಏನು ಮಾಡ್ತೀರಾ ನೀವು, ಓರೆ ಗುಣಾಕಾರವನ್ನು ಮಾಡ್ತೀರಾ. ಓರೆ ಗುಣಾಕಾರವನ್ನು ಮಾಡಿದಾಗ ಎ ಡಿ ಇಂಟು 5.4 ಇಸ್ ಈಕ್ವಲ್ ಟು 7.2 ಇಂಟು 1.8. ದೇರ್ಫೋರ್ ಎ ಡಿ ಇಸ್ ಈಕ್ವಲ್ ಟು 7.2 ಇಂಟು 1.8 ಡಿವೈಡೆಡ್ ಬೈ 5.4. ನೋಡ್ರಿ, ಇಲ್ಲಿ ಪಾಯಿಂಟ್ ಮುಂದೆ ಇಲ್ಲಿ ಒಂದು ಸಂಖ್ಯೆ ಇದೆ, ಪಾಯಿಂಟ್ ಮುಂದೆ ಇಲ್ಲಿ ಒಂದು ಸಂಖ್ಯೆ ಇದೆ, ಇಲ್ಲಿ ಪಾಯಿಂಟ್ ಮುಂದೆ ಒಂದು ಸಂಖ್ಯೆ ಇದೆ. ಮೇಲ್ಗಡೆಗೆ 2 ಇದೆ, ಕೆಳಗಡೆಗೆ 1 ಇದೆ. ಪಾಯಿಂಟನ್ನು ತೆಗೆದಾಗ ಎಲ್ಲಿ ಜಾಸ್ತಿ ಇರುತ್ತೋ ಅಷ್ಟು 0 ಏನಾಗುತ್ತೆ, ಅಂಶದಲ್ಲಿದ್ದರೆ ಛೇದಕ್ಕೆ ಬರುತ್ತೆ, ಛೇದದಲ್ಲಿದ್ದರೆ ಅಂಶಕ್ಕೆ ಬರುತ್ತೆ. ಆದ್ದರಿಂದ 72 ಇಂಟು 18 ಡಿವೈಡೆಡ್ ಬೈ 54, 10 ಏನಾಗುತ್ತೆ, ಕೆಳಗಡೆಗೆ ಬರುತ್ತೆ. ನೀವು ಯಾವ ಮಗ್ಗಿಲಿ ಬೇಕಾದರೂ ಭಾಗಿಸ್ಕೋಬೋದು. 3 ಮಗ್ಗಿಲಿ ಹೋಗುತ್ತೆ, 3 6 18, 3 1 3, 3 8 24, 0, 6 1 6, 6 3 18, 30 ಬಂತು. ನೆಕ್ಸ್ಟ್ ನೀವು 3 ಮಗ್ಗಿಲಿ ಭಾಗಿಸ್ಬೋದು. 3 10 30, 3 2 6, 3 4 12. ನೆಕ್ಸ್ಟು 24/10 ಅಂದರೆ ಭಾಗಿಸೋ ಅವಶ್ಯಕತೆ ಇಲ್ಲ. 1 ಮುಂದೆ ಎಷ್ಟು 0 ಇರುತ್ತೋ ಅಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡ್ತೀವಿ. ಆದ್ದರಿಂದ ಇದೆಷ್ಟಾಗುತ್ತೆ, 2.4. ಎಷ್ಟು ಬರುತ್ತೆ? ಇ ಸಿ ಯಾವ ಅಳತೆ ಬೇಕಾಗಿತ್ತು, ಎ ಡಿ ಅಳತೆ ಎಷ್ಟು ಬರುತ್ತೆ ನನಗೆ, 2.4 ಸೆಂಟಿಮೀಟರ್. ನೆಕ್ಸ್ಟು ಅವರು ಅಳತೆಗಳನ್ನು ಕೊಟ್ಟಿದ್ದಾರೆ, ನಾವು ಚೆಕ್ ಮಾಡಿ ನೋಡಿಬಿಟ್ಟು ಈಕ್ವಲ್ ಬಂದರೆ ನಾವು ಸಮಾನಾಂತರ ಅಂತ ಹೇಳಬೇಕು, ಈಕ್ವಲ್ ಬರದೇ ಹೋದರೆ ನಾವು ಸಮಾನಾಂತರವಲ್ಲ ಅಂತ ಹೇಳಬೇಕು. ಆದ್ದರಿಂದ ಆ ಅಳತೆಗಳನ್ನು ಬರ್ಕೊಂಡು ನಾವೇನು ಮಾಡಬೇಕು, ಕಂಡು ಹಿಡಿದು ಆಮೇಲೆ ನಾವು ಆನ್ಸರನ್ನು ಬರೀಬೇಕು. ಅಳತೆಗಳನ್ನು ಬರೀತೀನಿ ನಾನು. ಇ ಮತ್ತು ಎಫ್ ಬಿಂದುಗಳು, ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ಪಿ ಕ್ಯೂ ಆರ್ ತ್ರಿಭುಜದ ಪಿ ಕ್ಯೂ ಮತ್ತು ಪಿ ಆರ್ ಮೇಲಿನ ಬಿಂದುಗಳು, ಪಿ ಕ್ಯೂ ಮತ್ತು ಪಿ ಆರ್ ಮೇಲಿನ ಬಿಂದುಗಳು ಕೆಳಗಿನ ಪ್ರತಿ ಸಂದರ್ಭಗಳಲ್ಲಿ ಇ ಎಫ್ ಸಮಾಂತರ ಕ್ಯೂ ಆರ್, ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆಯೇ ಪರೀಕ್ಷಿಸಿ. ಮೊದಲನೇದು ಪಿ ಇ ಇಸ್ ಈಕ್ವಲ್ ಟು 3.9, ಇ ಕ್ಯೂ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ನೆಕ್ಸ್ಟ್ ಪಿ ಎಫ್ ಇಸ್ ಈಕ್ವಲ್ ಟು 3.6 ಸೆಂಟಿಮೀಟರ್, ನೆಕ್ಸ್ಟ್ ಎಫ್ ಆರ್ ಇಸ್ ಈಕ್ವಲ್ ಟು 2.4 ಸೆಂಟಿಮೀಟರ್. ನೀವು ಚಿತ್ರವನ್ನು ಹಾಕ್ಕೊಂಡ್ರೆ ನಮಗೆ ಬಿಂದುಗಳು ಗೊತ್ತಾಗೋದು. ಯಾವ ತ್ರಿಭುಜ ಹಾಕ್ಕೋಬೇಕು, ಪಿ ಕ್ಯೂ ಆರ್ ತ್ರಿಭುಜ ಹಾಕ್ಕೋಬೇಕು. ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಮೇಲಿನ ಬಿಂದುಗಳು ಯಾವುದು, ಇ ಮತ್ತು ಎಫ್. ಇ ಮತ್ತು ಎಫ್ ಹಾಕೊಂಡಾಗ ನಮಗೆ ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ. ಈ ರೇಷಿಯೋ ಪ್ರಕಾರ ಏನು ಮಾಡಬೇಕು, ನಾವು ಅನುಪಾತವನ್ನು ಹಾಕಿ ಅದು ಬರುತ್ತೋ ಇಲ್ಲೋ ಅಂತ ಏನು ಮಾಡಬೇಕು, ಚೆಕ್ ಮಾಡಬೇಕು. ಹಾಕಿದಾಗ ಫಸ್ಟಿಗೆ
ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿರೋದ್ರಿಂದ ಅದನ್ನು ಬಿಟ್ಬಿಟ್ಟು ಉಳಿದಿರೋ ಎರಡು ಬಾಹುಗೆ ನಾನು ಏನನ್ನು ಹಾಕಬೇಕಾಗುತ್ತೆ, ಅನುಪಾತವನ್ನು ಹಾಕಬೇಕಾಗುತ್ತೆ. ಆದ್ದರಿಂದ ಪಿ ಇ ಬೈ ಕ್ಯೂ ಇ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಪಿ ಎಫ್ ಬೈ ಎಫ್ ಆರ್. ಪಿ ಇ ಬೈ ಕ್ಯೂ ಇ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಪಿ ಇ ಎಷ್ಟು ಕೊಟ್ಟಿದ್ದಾರೆ? 3.9 ಡಿವೈಡೆಡ್ ಬೈ ಕ್ಯೂ ಇ ಎಷ್ಟು ಕೊಟ್ಟಿದ್ದಾರೆ? 3 ಇಸ್ ಈಕ್ವಲ್ ಟು ಪಿ ಎಫ್ ಎಷ್ಟು ಕೊಟ್ಟಿದ್ದಾರೆ? 3.6 ಡಿವೈಡೆಡ್ ಬೈ ಎಫ್ ಆರ್ ಎಷ್ಟು ಕೊಟ್ಟಿದ್ದಾರೆ? 2.4. ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸೇಮ್ ಬರಬೇಕು, ಅನುಪಾತ ಸೇಮ್ ಇದ್ದರೆ ಮಾತ್ರ ಇದು ಏನಂತ ಹೇಳ್ತೀವಿ ನಾವು, ಇ ಎಫ್ ಸಮಾಂತರ ಕ್ಯೂ ಆರ್ ಅಂತ ಹೇಳ್ತೀವಿ. ಬರದೇ ಹೋದರೆ ಅದು ಅದಕ್ಕೆ ಸಮಾನಾಂತರ ಅಲ್ಲ ಅಂತ ನಾವು ಹೇಳಬೇಕಾಗುತ್ತೆ. ಆದ್ದರಿಂದ ನೀವು ಲೆಕ್ಕವನ್ನು ಮಾಡಿದಾಗ ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್ ತೆಗೆದ್ರೆ ಇದೇನಾಗುತ್ತೆ? 39 ಡಿವೈಡೆಡ್ ಬೈ ಪಾಯಿಂಟ್ ಮುಂದೆ ಒಂದು ಸಂಖ್ಯೆ ಇರೋದ್ರಿಂದ ಎಷ್ಟು ಸೊನ್ನೆ ಬರುತ್ತೆ? ಕೆಳಗೆ 1 0 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಪಾಯಿಂಟ್ ಮುಂದೆ ಒಂದು ಸಂಖ್ಯೆ ಇದೆ, ಇಲ್ಲೂ ಪಾಯಿಂಟ್ ಮುಂದೆ ಒಂದು ಸಂಖ್ಯೆ ಇದೆ. ಡೈರೆಕ್ಟಾಗಿ ಪಾಯಿಂಟ್ ಕ್ಯಾನ್ಸಲ್ ಆದರೆ 36/24. ಈಗ ನೀವು ಭಾಗಿಸಿದ್ರೆ ಏನಾಗುತ್ತೆ? 3 1 3, 3 3 9, 3 10 30, 3 1 3, 3 2 6, 3 8 ಎಷ್ಟು? 24. 13/10. ನೆಕ್ಸ್ಟು 12/8. 13/10 ಅಂದರೆ ಎಷ್ಟು? 1.3. 12ನ್ನ 8ರಿಂದ ಭಾಗಿಸ್ಬೇಕು. 8 1 8, 8 1 8. 12ರಲ್ಲಿ 8 ಹೋದರೆ ಎಷ್ಟು? 4. 12ರಲ್ಲಿ 8 ಹೋದರೆ 4. ಪಾಯಿಂಟ್ ಕಟ್ಟಿ 0, 8 5 40. ಎಷ್ಟು ಬರುತ್ತೆ? 1.5 ಬರುತ್ತೆ. ಸಮ ಉತ್ತರ ಬರಲ್ಲ. ಆದ್ದರಿಂದ ಇ ಎಫ್ ಸಮಾನಾಂತರವಲ್ಲ ಕ್ಯೂ ಆರ್. ಏನಂತ ಬರೀತೀರಾ? ಇ ಎಫ್ ಸಮಾನಾಂತರವಾಗಿಲ್ಲ ಕ್ಯೂ ಆರ್. ಇ ಎಫ್ ಸಮಾನಾಂತರವಾಗಿಲ್ಲ ಕ್ಯೂ ಆರ್ಗೆ. ಇ ಎಫ್ ಈಸ್ ನಾಟ್ ಈಕ್ವಲ್ ಟು ಕ್ಯೂ ಆರ್. ನೀವು ವಾಕ್ಯದಲ್ಲಾದರೂ ಬರೀರಿ, ಸ್ಟೇಟ್ಮೆಂಟಲ್ಲಾದರೂ ಬರೀರಿ, ಅಥವಾ ಈ ಥರನೂ ಬರೀಬೋದು. ಇ ಎಫ್ ಈಸ್ ನಾಟ್ ಪ್ಯಾರಲಲ್ ಟು ಕ್ಯೂ ಆರ್. ನೆಕ್ಸ್ಟ್ ಎರಡನೇ ಅಳತೆ ಕೊಟ್ಟಿದ್ದಾರೆ. ಈ ಚಿತ್ರ ಒಂದೇ ಚಿತ್ರನೇ, ಎಲ್ಲ ಲೆಕ್ಕಕ್ಕೂ ಚಿತ್ರ ಮಾತ್ರ ಏನು ಚೇಂಜ್ ಆಗಲ್ಲ. ಪಿ ಕ್ಯೂ ಆರ್ ತ್ರಿಭುಜದ ಮೇಲಿನ ಬಿಂದುಗಳು ಯಾವುದು? ಇ ಮತ್ತು ಎಫ್. ಎರಡನೇ ಅಳತೆ ಪಿ ಇ 4 ಸೆಂಟಿಮೀಟರ್, ಪಿ ಇ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಕ್ಯೂ ಇ ಇಸ್ ಈಕ್ವಲ್ ಟು 4.5 ಸೆಂಟಿಮೀಟರ್. ಪಿ ಎಫ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಆರ್ ಎಫ್ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್. ಆರ್ ಎಫ್ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್. ಈಗ ಇ ಎಫ್ ಈ ಸಮಾನಾಂತರ ಕ್ಯೂ ಆರ್ ಆಗಿರೋದ್ರಿಂದ ಅನುಪಾತ ಹಾಕಿದಾಗ ಪಿ ಇ ಬೈ ಕ್ಯೂ ಇ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಪಿ ಎಫ್ ಬೈ ಎಫ್ ಆರ್. ಪಿ ಇ ಎಷ್ಟು ಕೊಟ್ಟಿದ್ದಾರೆ? 4. ಕ್ಯೂ ಇ ಎಷ್ಟು ಕೊಟ್ಟಿದ್ದಾರೆ? 4.5. ಪಿ ಎಫ್ ಎಷ್ಟು ಕೊಟ್ಟಿದ್ದಾರೆ? 8. ಎಫ್ ಆರ್ ಎಷ್ಟು ಕೊಟ್ಟಿದ್ದಾರೆ? 9. ನೀವೇನು ಮಾಡಬೇಕು? ಇವಾಗ ಭಾಗಿಸ್ಬೇಕು. ಪಾಯಿಂಟ್ ತೆಗೆದ್ರೆ ಇಲ್ಲಿ ಪಾಯಿಂಟ್ ಮುಂದೆ ಒಂದು ಸಂಖ್ಯೆ ಇದೆ, 1 0 ಏನಾಗುತ್ತೆ? ಮೇಲ್ಗಡೆ ಹೋಗುತ್ತೆ. ಆದ್ದರಿಂದ 40/45 ಇಸ್ ಈಕ್ವಲ್ ಟು 8/9. ಈಗ ನೀವು ಭಾಗಿಸಿದ್ರೆ ಏನಾಗುತ್ತೆ? 5 8 40, 5 9 45, 8/9 ಇಸ್ ಈಕ್ವಲ್ ಟು 8/9. ಉತ್ತರ ಏನಾಯಿತು? ನನಗೆ ಸಮ ಬಂತು. ಆದ್ದರಿಂದ ಇ ಎಫ್ ಕ್ಯೂ ಆರ್ಗೆ ಸಮಾನಾಂತರವಾಗಿದೆ. ಇ ಎಫ್ ಕ್ಯೂ ಆರ್ಗೆ ಸಮಾನಾಂತರವಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್
ನೆಕ್ಸ್ಟ್ ಇನ್ನು ಒಂದು ಲೆಕ್ಕ ಇದೆ, ಮೂರನೇದು. ಪಿ ಕ್ಯೂ ಎಷ್ಟಿದೆ? ಪಿ ಇ ಬೈ ಕ್ಯೂ ಇ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. 4/4.5 ಇಸ್ ಈಕ್ವಲ್ ಟು 8/9. ಪಾಯಿಂಟ್ ತೆಗೆದ್ರೆ 40/45. 5 8 40, 5 9 45. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಪಿ ಕ್ಯೂ ಇಸ್ ಈಕ್ವಲ್ ಟು 1.8. ಪಿ ಕ್ಯೂ ಇಸ್ ಈಕ್ವಲ್ ಟು 1.8. 1.28. ಪಿ ಆರ್ ಇಸ್ ಈಕ್ವಲ್ ಟು 2.56. ಪಿ ಇ ಇಸ್ ಈಕ್ವಲ್ ಟು 0.18. ಪಿ ಎಫ್ ಇಸ್ ಈಕ್ವಲ್ ಟು 0.36. ಈಗ ಡೈರೆಕ್ಟಾಗಿ ಕೊಟ್ಟಿಲ್ಲ ಈ ಲೆಕ್ಕದಲ್ಲಿ ನೋಡ್ರಿ, ಪಿ ಕ್ಯೂ ಕೊಟ್ಟಿದ್ದಾರೆ. ನಾವು ಹಾಕಬೇಕಾಗಿರೋ ಅನುಪಾತ ಯಾವುದು? ಇ ಎಫ್ ಅನ್ನೋದು ಕ್ಯೂ ಆರ್ಗೆ ಸಮಾನಾಂತರ ಆಗಿರೋದ್ರಿಂದ ಪಿ ಇ ಬೈ ಕ್ಯೂ ಇ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್ ಅನ್ನೋ ಅನುಪಾತವನ್ನು ನಾವು ಹಾಕ್ತೀವಿ. ಈಗ ಆ ಥರ ಹಾಕಬೇಕಾದ್ರೆ ನನಗೆ ಇಲ್ಲಿ ಪಿ ಇ ಅಳತೆ ಕೊಟ್ಟಿಲ್ಲ. ಯಾವ್ದು ಕೊಟ್ಟಿದ್ದಾರೆ? ಪಿ ಕ್ಯೂ ಕೊಟ್ಟಿದ್ದಾರೆ, ಮತ್ತು ಪಿ ಆರ್ ಕೊಟ್ಟಿದ್ದಾರೆ, ಪಿ ಇ ಕೊಟ್ಟಿದ್ದಾರೆ, ಇ ಕ್ಯೂ ಕೊಟ್ಟಿಲ್ಲ. ಇ ಕ್ಯೂ ಕೊಟ್ಟಿಲ್ಲ ಮತ್ತು ಎಫ್ ಆರ್ ಕೊಟ್ಟಿಲ್ಲ. ಅದನ್ನು ನಾನು ಸಪ್ರೇಟಾಗಿ ಕಂಡುಹಿಡ್ಕೊಂಡು ಆಮೇಲೆ ಏನನ್ನು ಹಾಕ್ಬೇಕು? ನಾನು ಅನುಪಾತವನ್ನು ಹಾಕಬೇಕು. ಆದ್ದರಿಂದ ನನಗೆ ಪಿ ಇ ಗೊತ್ತಿದೆ, ಪಿ ಕ್ಯೂ ಗೊತ್ತಿದೆ, ಇ ಕ್ಯೂ ಗೊತ್ತಿಲ್ಲ. ಇ ಕ್ಯೂ ಬೇಕಾದರೆ ನೀವೇನು ಮಾಡ್ತೀರಾ? ಪಿ ಇ ಮೈನಸ್ ಪಿ ಕ್ಯೂ ಮೈನಸ್ ಪಿ ಇ. ಇ ಕ್ಯೂ ಬೇಕಾದರೆ ಏನು ಮಾಡ್ತೀರಾ? ಪಿ ಕ್ಯೂ ಮೈನಸ್ ಪಿ ಇ ಮಾಡ್ತೀರಾ. ಪಿ ಕ್ಯೂ ಮೈನಸ್ ಪಿ ಇ. ಪಿ ಕ್ಯೂ ಎಷ್ಟಿದೆ? 1.28. ಪಿ ಇ ಎಷ್ಟಿದೆ? 0.18. 1.28 0.18 ಕಳಿಬೇಕು. 8ರಲ್ಲಿ 8 ಹೋದರೆ 0. 1.10. 1.10. ಕ್ಯೂ ಇ ಅಳತೆ ಎಷ್ಟು ಬರುತ್ತೆ ನನಗೆ? 1.10 ಬರುತ್ತೆ. ಅದೇ ಥರ ಪಿ ಆರ್ ಗೊತ್ತಿದೆ ಮತ್ತು ಪಿ ಎಫ್ ಗೊತ್ತಿದೆ, ನನಗೆ ಎಫ್ ಆರ್ ಗೊತ್ತಿಲ್ಲ. ಎಫ್ ಆರ್ ಬೇಕಾದರೆ ಎಫ್ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಮೈನಸ್ ಪಿ ಎಫ್. ಪಿ ಆರ್ ಎಷ್ಟಿದೆ? 2.56 ಮೈನಸ್ ಪಿ ಎಫ್ ಎಷ್ಟಿದೆ? ಪಿ ಎಫ್ ಎಷ್ಟು ಕೊಟ್ಟಿದ್ದಾರೆ? 0.36. ಕಳೆದಾಗ ನಿಮಗೆ 2.56ರಲ್ಲಿ 0.36 ಹೋದರೆ 2.20 ಎಷ್ಟು ಬರುತ್ತೆ? 2.20. 2.20 ಬಂದಿರೋದು ಯಾವುದಿದು ನನಗೆ ಉತ್ತರ? ಎಫ್ ಆರ್ ಉತ್ತರ. ಆದ್ದರಿಂದ ನಾವೀಗ ಏನು ಮಾಡಬೇಕು? ಅನುಪಾತದಲ್ಲಿ ಹಾಕಿದಾಗ ಚೆಕ್ ಮಾಡಬೇಕು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್. ಸರಿ ಬಂತಪ್ಪ ಅಂದರೆ ಏನಂತ ಹೇಳ್ತೀವಿ ನಾವು? ಇದು ಸಮಾನಾಂತರವಾಗಿರ್ತಕ್ಕಂತಹ ರೇಖೆ ಅಂತ ಹೇಳ್ತೀವಿ. ಪಿ ಇ ಎಷ್ಟಿದೆ ನನಗೆ? ಪಿ ಇ ಉತ್ತರ ಎಷ್ಟು ಬಂದಿದೆ? ಪಿ ಇ 0.18 ಡಿವೈಡೆಡ್ ಬೈ ಕ್ಯೂ ಇ ಎಷ್ಟು ಬಂದಿದೆ? 1.10 ಇಸ್ ಈಕ್ವಲ್ ಟು ಪಿ ಎಫ್ ಎಷ್ಟಿದೆ? 0.36 ಡಿವೈಡೆಡ್ ಬೈ ಎಫ್ ಆರ್ ಎಷ್ಟು ಬಂದಿದೆ? 2.20. ಪಾಯಿಂಟ್ ಮುಂದೆ ಇಲ್ಲೂ 2 ಸಂಖ್ಯೆ ಇದೆ, ಪಾಯಿಂಟ್ ಮುಂದೆ ಇಲ್ಲೂ 2 ಸಂಖ್ಯೆ ಇದೆ, ಪಾಯಿಂಟ್ ಮುಂದೆ ಇಲ್ಲೂ 2 ಸಂಖ್ಯೆ ಇದೆ, ಪಾಯಿಂಟ್ ಮುಂದೆ ಇಲ್ಲೂ 2 ಸಂಖ್ಯೆ ಇದೆ. ಆದ್ದರಿಂದ ಪಾಯಿಂಟನ್ನು ತೆಗೆದಾಗ ಏನಾಗುತ್ತೆ? 18/110 36/220. 18ನ್ನು 110ರಿಂದ ಭಾಗಿಸ್ಬೇಕು, 36ನ್ನು 220ರಿಂದ ಭಾಗಿಸ್ಬೇಕು. ಭಾಗಿಸಿದಾಗ ನಿಮಗೇನು ಸಿಗುತ್ತೆ? ಅದು ಉತ್ತರ ಸರಿನೋ ಅಥವಾ ತಪ್ಪೋ, ಸಮಾನಾಂತರ ಆಗಿದೆನೋ ಅಥವಾ ಇಲ್ಲೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಇದನ್ನು ಏನು ಮಾಡಿರಿ? ಮನೆ ಒಳಗೆ ಭಾಗಿಸ್ರಿ. ಭಾಗಿಸ್ಬಿಟ್ಟು ಸರಿ ಉತ್ತರ ಬಂದರೆ ಹೌದು ಅಂತ ಬರೀರಿ, ಸರಿ ಉತ್ತರ ಬರದೆ ಹೋದರೆ ಇಲ್ಲ ಅಂತ ಬರೀರಿ. 18ನ್ನು 110ರಿಂದ ಭಾಗಿಸ್ಬೇಕು, ಅಥವಾ ಇನ್ನೊಂದು ಸ್ವಲ್ಪ ಸಿಂಪಲ್ ಮಾಡಿದ್ರೆ 2 9 18, 2 5 10, 2 5 10,
ಎಷ್ಟು ಬರುತ್ತೆ 9/55 ಇಸ್ ಈಕ್ವಲ್ ಟು 2 1 2 2 8 16 2 1 2 2 1 2 2 1 2 ನೋಡ್ರಿ ನಾನೇ ಮಾಡಿಬಿಟ್ಟೆ 2 9 18 2 5 10 2 5 10 9/55 ಇಸ್ ಈಕ್ವಲ್ ಟು 9/55 ಆದ್ದರಿಂದ LHS ಇಸ್ ಈಕ್ವಲ್ ಟು ಏನಾಗುತ್ತೆ RHS. ದೇರ್ ಫೋರ್ ಉತ್ತರ ಸೇಮ್ ಬಂದಿರೋದ್ರಿಂದ ಏನಂತ ಬರೀತೀರಾ EF QR EF ರೇಖೆ QR ಏನಾಗಿದೆ ಅಂತ ಹೇಳ್ತೀವಿ ನಾವು ಸಮಾನಾಂತರವಾಗಿದೆ ಸಮಾನಾಂತರವಾಗಿದೆ ಅಂತ ಹೇಳ್ತೀವಿ. ಈ ಥರ ಎಕ್ಸಾಮಲ್ಲಿ ನಿಮಗೆ ಬುಕ್ಕಲ್ಲಿಂದಾದರೂ ಕೊಡ್ಬೋದು ಅಥವಾ ಸ್ವಂತಕ್ಕಾದರೂ ಕೊಡ್ಬೋದು. ಅವ್ರು ಯಾವುದೇ ಕೊಡಲಿ ಅವ್ರ ಚಿತ್ರವನ್ನು ಕೊಟ್ಟಿರಲ್ಲ ನಿಮಗೆ, ನೀವೇ ಏನು ಮಾಡಬೇಕು, ಅವರು ಯಾವ ತ್ರಿಭುಜ ಕೊಡ್ತಾರೋ ABC ಕೊಡ್ಬೋದು, PQR ಕೊಡ್ಬೋದು ಅಥವಾ DEF ಕೊಡ್ಬೋದು. ಯಾವ ತ್ರಿಭುಜ ಕೊಡ್ತಾರೆ ಆ ತ್ರಿಭುಜದ ಚಿತ್ರ ಹಾಕ್ಕೊಳ್ರಿ. ಚಿತ್ರ ಹಾಕ್ಕೊಂಡ್ಮೇಲೆ ಅವರು ಮಧ್ಯಬಿಂದು ಹೇಳ್ತಾರೆ ಯಾವುದಕ್ಕೆ ಅಂತ. ಆ ಮಧ್ಯಬಿಂದುವನ್ನು ನೀವು ಸೇರಿಸಿದಾಗ ಅದು ಏನಾಗಿರುತ್ತೆ ಬಾಹುವಿಗೆ ಸಮಾನಾಂತರವಾಗಿರುತ್ತಲ್ಲ, ಸಮಾನಾಂತರವಾಗಿರೋ ಬಾಹುವನ್ನು ಬಿಟ್ಟು ಉಳಿದಿರೋ 2 ಬಾಹುಗೆ ನೀವೇನನ್ನು ಹಾಕ್ತೀರಾ ಅನುಪಾತವನ್ನು ಹಾಕ್ತೀರಾ. ಆ ಅನುಪಾತವನ್ನು ಹಾಕಿದಾಗ ಅವ್ರು ಅಳತೆಯನ್ನು ಕೊಟ್ಟಿರ್ತಾರೆ, ಅವ್ರು ಕೊಟ್ಟಿರೋ ಅಳತೆಯನ್ನೇ ನೀವು ಬರ್ಕೊಂಬಿಟ್ಟು ನೀವೇನು ಮಾಡಬೇಕು ಕ್ಯಾಲ್ಕುಲೇಷನ್ ಮಾಡಿ LHS RHS ಏನಾಗಬೇಕು ನನಗೆ ಟ್ಯಾಲಿ ಆಗಬೇಕು. ಇದು ಚಿತ್ರ ಹಾಕ್ಕೊಳ್ದೆ ಲೆಕ್ಕ ಮಾಡೋಕ್ಕೆ ಬರಲ್ಲ. ಇದು 1 ಮಾರ್ಕ್ಸಿಗೆ ಕೇಳೋದ್ರಿಂದ ಚಿತ್ರ ಕೊಡಲ್ಲ, ಅವರು ವಾಕ್ಯ ರೂಪದಲ್ಲಿ ಕೊಡ್ತಾರೆ. ಆ ವಾಕ್ಯ ರೂಪವನ್ನು ನೀವು ಚಿತ್ರದಲ್ಲಿ ಬರ್ಕೊಳ್ರಿ ಅಥವಾ ಡೈರೆಕ್ಟಾಗಿ ಚಿತ್ರ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ತಾರೆ. ಅವರು ಯಾವ ಜಾಗದಲ್ಲಿ ಕ್ವಶನ್ ಮಾರ್ಕ್ ಹಾಕಿರ್ತಾರಲ್ಲ ಅಲ್ಲಿಗೆ ನೀವೇನು ಮಾಡಬೇಕು ಉತ್ತರವನ್ನು ಕಂಡುಹಿಡಿಬೇಕು. ಆ ಉತ್ತರವನ್ನು ಕಂಡುಹಿಡಿದು ಏನು ಮಾಡಬೇಕು ನೀವು ಬರೆದಾಗ ನಿಮಗೆ LHS RHS ಟ್ಯಾಲಿ ಆದರೆ ಅದಕ್ಕೆ ಏನಂತ ಬರಿತೀರಿ ನೀವು ಸಮಾನಾಂತರವಾಗಿದೆ ಅಂತ ಬರಿತೀರಿ. ಟ್ಯಾಲಿ ಆಗದೆ ಇದೇ ಉತ್ತರ ಬೇರೆ ಅದೇ ಉತ್ತರ ಬೇರೆ ಬಂದರೆ ನೀವು ಸಮಾನಾಂತರವಾಗಿಲ್ಲ ಅಂತ ಏನು ಮಾಡ್ತೀರಾ ಬರಿತೀರಾ. ಸರಿನಾ? ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಲೆಕ್ಕವನ್ನು ಮಾಡೋಣ. ಥ್ಯಾಂಕ್ ಯು.